ಕಾರಿನಲ್ಲಿ ಮೂವರ ಮೃತದೇಹ ಸುಟ್ಟು ಕರಕಲಾದಂತಹ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂತಹ ಘಟನೆ ತುಮಕೂರಿನಲ್ಲಿ ನಡೆದಿದೆ. ತುಮಕೂರು ತಾಲೂಕಿನ ಕುಂಚಂಗಿ ಕೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಮೃತರ ಗುರುತು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾರು ಇವರು, ಇಲ್ಲಿ ಯಾಕೆ ಕಾರ್ ಬಂತು, ಯಾಕೆ ಕಾರಿನೊಳಗೆ ಇವರನ್ನಿಟ್ಟು ಸುಡಲಾಯಿತು, ಎಲ್ಲವೂ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ. ತಡರಾತ್ರಿ ಕಾರಿಗೆ ಬೆಂಕಿಯನ್ನು ಹಚ್ಚಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕಾರಿನಲ್ಲಿ ಅಪರಿಚಿತ ಮೂವರು ಶವ ಪತ್ತೆಯಾಗಿರುವಂತಹದ್ದು ಕೋರಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತಹದ್ದು. ನಿರ್ಜನ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಇದು. ನೀವು ಕೂಡ ಘಟನಾ ಸ್ಥಳವನ್ನು ಗಮನಿಸ್ತಾ ಇದ್ದೀರಿ. ಸುತ್ತಲೂ ಕಾಡಿದೆ, ಮಧ್ಯೆ ಕಾರಿಗೆ ಬೆಂಕಿಯನ್ನು ಇಡಲಾಗಿದೆ. ಇದೇ ವಿಚಾರಕ್ಕೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಒಂದೇ ಕಾರ್ನಲ್ಲಿ ಮೂವರ ಮೃತದೇಹ ಸುಟ್ಟು ಕರಕಲಾದಂತಹ ಸ್ಥಿತಿಯಲ್ಲಿ ಸಿಕ್ಕಿರುವಂತಹದ್ದು, ಘಟನೆಯ ಹಿನ್ನೆಲೆ ಏನು, ಪೊಲೀಸರ ತನಿಖೆ ಎಲ್ಲಿ ಬಂದು ನಿಂತಿದೆ ಅಂತ? ಪ್ರೇಮ್ ಕುಮಾರ್, ಈ ಘಟನೆ ನಡೆದಿರುವಂತದ್ದು ತುಮಕೂರು ತಾಲೂಕಿನ ಕುಚ್ಚಂಗಿಯ ಕೆರೆಯಲ್ಲಿ. ತುಮಕೂರು ಮತ್ತು ತೋವಿನಕೆರೆ ಹೋಗುವಂತ ಈ ರಸ್ತೆ ಇದೆ. ಆ ರಸ್ತೆಯಿಂದ ಸುಮಾರು 1.5 ಕಿಲೋಮೀಟರ್ ನಲ್ಲಿ ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ಒಂದು ಘಟನೆ ಆಗಿರುವಂತದ್ದು ಮತ್ತೆ ಈ ಸುಟ್ಟು ಕರಕಲಾದಂತಹ 3 ಮೃತದೇಹಗಳು ಪತ್ತೆ ಆಗಿರುವಂತದ್ದು. ಎಷ್ಟರ ಮಟ್ಟಿಗೆ ಸುಟ್ಟು ಕರಕಲಾಗಿದೆ ಅಂತ ಹೇಳಿದ್ರೆ ಗಂಡೋ ಹೆಣ್ಣೋ ಅನ್ನುವಂತ ಒಂದು ಗುರುತು ಕೂಡ ಪತ್ತೆ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಸುಟ್ಟು ಆಗಿದೆ. ಅಂದ್ರೆ ಕಾರಲ್ಲಿ ಎಸ್ಪ್ರೆಸ್ಸೋ ಅನ್ನುವಂತ ಒಂದು ಕಾರ್ ಇದೆ. ಆ ಕಾರಲ್ಲಿ 3 ಮೃತದೇಹ ಪತ್ತೆ ಆಗಿರುವಂತದ್ದು. ಕಾರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಅಂದ್ರೆ ಸೇರಿದಂತಹ ಒಬ್ಬ ವ್ಯಕ್ತಿಗೆ ಸೇರಿದ್ದು ಎನ್ನುವಂಥದ್ದು ಮಾಹಿತಿ ಲಭ್ಯವಾಗಿದೆ. ಬಹುಶಃ ಇದು ಅಂದ್ರೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಇದು ಕೊಲೆ ಅಂತಾನೆ ಹೇಳಲಾಗ್ತಾ ಇದೆ ಪೊಲೀಸರ ಮೂಲಗಳ ಪ್ರಕಾರ. ಯಾಕಂದ್ರೆ ಮೇನ್ ರೋಡ್ ಇಂದ ಸುಮಾರು 1.5 ಕಿಲೋಮೀಟರ್ ಸ್ವಲ್ಪ ದಟ್ಟವಾದ ಅರಣ್ಯ ಪ್ರದೇಶ ತರ ಇದೆ ಅದು. ಸೊ ಅಲ್ಲಿ ತನಕ ಹೋಗಿ ಕಾರನ್ನು ಕೆರೆ ಒಳಗಡೆ ಇಳಿಸಿ ಈ ರೀತಿ ಏನು ಸುಡಬೇಕು ಅಂತ ಹೇಳಿದ್ರೆ ಅದು ಕೊಲೆನೇ ಆಗಿರುತ್ತೆ ಅನ್ನುವಂಥದ್ದು. ಯಾವುದೇ ಆಕಸ್ಮಿಕ ಘಟನೆ ಆಗಿರ್ಲಿಕ್ಕಿಲ್ಲ. ಸೊ ಹಾಗಾಗಿ ಇದರ ಹಿಂದೆ ಪೊಲೀಸ್ ಈಗಾಗಲೇ ತನಿಖೆ ಶುರು ಮಾಡಿದ್ದಾರೆ. ತುಮಕೂರು ಎಸ್ಪಿ ಕೂಡ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ, ಮತ್ತೆ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.